ಏನಿಲ್ಲ, ಗ್ಯಾರಂಟಿ ಯೋಜನೆಗಳು ಇಲ್ಲ ಅಂದಿದ್ರೆ ನಾವು ಕೇಳಂತ ಅವಶ್ಯಕತೆನೇ ಇದ್ದಿಲ್ಲ. ಅಂದರೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಸ್ವಲ್ಪ ಕುಂಠಿತ ಆಗಿದೆ ಅಂತ ನಮ್ಗೆ ಅನ್ನಿಸ್ತದೆ. ಆದರೆ ಯಥಾಸ್ಥಿತಿ ಈಗ ನಡ್ಕೊಂಡು ಹೊಂಟ್ತಾ ಇದೆ. ಅನುದಾನಗಳೆಲ್ಲ ಸಿಗ್ತಿದೆ, ಅನುದಾನಗಳು ಸಿಗ್ತಾ ಇದೆ, ಯೋಜನೆಗಳು ಚಲುವಾಗಿವೆ, ಕಾಮಗಾರಿಗಳು ಚಲುವಾಗಿದ್ದವು. ಮೊನ್ನೆ ರೋಡು ಅಡಿಗಲ್ ಸಮಾರಂಭ ಮಾಡಿದ್ದಾರೆ, ಚಲೋ ಅದಾವೆ, ಅದಕ್ಕೇನು ಸಮಸ್ಯೆ ಇಲ್ಲ. ಸರ್ ಏನು ಸಲಹೆ ಕೊಡ್ತೀರಾ ಶಾಸಕರಿಗೆ? ಇದಕ್ಕಿಂತ ಇನ್ನೂ ಹೆಚ್ಚಿನ ನಮ್ದು ಅವ್ರು ಇರೋದ್ರಾಗ ಇನ್ನೂ ಅಷ್ಟು ಕೆಲಸ ಮಾಡಲಿ, ಇನ್ನೂ 3.5 ವರ್ಷದಾಗ ಇನ್ನೂ ನಮ್ಮ ತಾಲೂಕು ಅಭಿವೃದ್ಧಿ ಪಡಿಸ್ಲಿ, ಜನರ ಹತ್ತಿರ ಕೆಲಸ ಮಾಡಲಿ ಅಂತ ನಮ್ಮ ಆಸೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಇದೆಯಾ? ಇಂಜಿನಿಯರಿಂಗ್ ಕಾಲೇಜು ಹಾವೇರಿ ಐತಿ, ನಮ್ಮ ಬ್ಯಾಡಗಿಯಲ್ಲಿ. ಬ್ಯಾಡಗಿಲಿ ಉದ್ಯೋಗ ಅವಕಾಶ ಅಂದ್ರೆ ಏನಿದೆ? ಗಾರ್ಮೆಂಟ್ಸ್ ಇದೆಯಾ, ಫ್ಯಾಕ್ಟ್ರಿಗಳಿದೆಯಾ? ಗಾರ್ಮೆಂಟ್ಸ್ ಇದೆ, ಅದು ಪ್ರೈವೇಟ್ ನಡೆದು ಅದು ಬಂದು ಇದು ಮಾಡ್ತಾರೆ. ನಮ್ಗೆ ಸರ್ಕಾರದಿಂದ ಅದು ಒಂದು ಆಗ್ಬೇಕು. ನಿರುದ್ಯೋಗಿಗಳಿಗೆ ಅದೊಂದು ನಮ್ಮ ಬ್ಯಾಡಗಿಗೆ ತಪ್ಪಿದ್ರೆ ಹಾವೇರಿಗೆ, ನಮ್ಮ ಇಡೀ ಜಿಲ್ಲಾದೊಳಗೆ ಒಂದು ಆಯ್ತು ಅಂದ್ರೆ ಈಗ ವಲಸಿಗೆ ಹೋಗೋರು ತಪ್ಪಿಸ್ತದೆ ನಂಗೆ. ನಮ್ಮ ಹಾವೇರಿ ಜಿಲ್ಲಾದ ಯುವಕರೆಲ್ಲ ಅಲ್ಲಿ ಕೆಲಸ ಮಾಡ್ಬೋದು. ಇಲ್ಲಿ ಓದುವಂಥ ಯುವಕರು ಕೆಲಸ ಮಾಡೋಂಗೆ ಆಗ್ಬೇಕು ಅಂತ ನಮ್ಮ ಆಸೆ. ಈಗ ನಮ್ಮ ಹಾವೇರಿ ಜಿಲ್ಲಾ ಬೇಕಷ್ಟು ಪದವೀಧರರು ಅದಾರೆ. ಅವ್ರು ಬೇರೆ ಕಡೆಗೆ ಬೆಂಗಳೂರು ಹತ್ತ ಹೋದಂಗೆ ಇಲ್ಲೇ ನಮ್ಮ ಹಾವೇರಿ ಜಿಲ್ಲಾ ಅಡ್ಡಾಡಿ ನಮ್ಮ ಸ್ಥಳೀಕರಿಗೆ ಅನುಕೂಲ ಆದ್ರೆ ಒಳ್ಳೆಯದು ಅಂತ ಅವ್ರ ಕೈಗಾರಿಕೆ ನಮ್ಮ ತಾಲೂಕಿನ ಬಗ್ಗೆ ಏನು ಆಸಕ್ತಿ ಐತಿ ಶಾಸಕರು ಅದನ್ನೆಲ್ಲ ನಿನ್ನೆ ವಿಧಾನಸೌಧದೊಳಗೆ ಬರೋಬ್ಬರಿ ಎತ್ತಿ ತಾವ ಇದನ್ನು ಮಾಡಿಬಿಟ್ರು. ಒಟ್ಟು ಜನರಿಗೆ ಏನು ನಮ್ಮ ತಾಲೂಕಿಗೆ ಏನು ಮಾಡಬೇಕು ಅನ್ನೋದು ಅವರ ಇದನ್ನು ಮಾಡಿಬಿಟ್ರು. ಒಟ್ಟು ಸರ್ ನಿಮ್ಮ ಹೆಸರು? ಬಸವರಾಜ್ ಬನ್ನಿಹಟ್ಟಿ ಅಂತೇಳಿ ಸರ್. ಏನು ಮಾಡ್ತೀರಾ? ವೃತ್ತಿಯಲ್ಲಿ ಅಡ್ವೊಕೇಟು. ಹೇಗಿದೆ ಸರ್ ಬ್ಯಾಡಗಿ? ಚೆನ್ನಾಗಿದೆ ಸರ್. ಯಾವ ರೀತಿಯಲ್ಲಿ ಖಾರವಾಗಿದೆಯಾ, ಸಿಹಿ ಆಗಿದೆಯಾ? ಬ್ಯಾಡಗಿ ಅಂದರೆ ಮೆಣಸಿನ್ಕಾಯಿಗೆ ಫೇಮಸ್ಸು, ಹಾಗಾಗಿ ಖಾರವಾಗಿರುತ್ತೆ. ಬಟ್ ನೀವು ಯಾವ ವಿಷಯದಲ್ಲಿ ಕೇಳ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿಯಲ್ಲಿ ತುಂಬ ಚೆನ್ನಾಗಿದೆ ಸರ್. ಹಾಂ, ಏನೇನು ಆಗಿದೆ ಸರ್? ತುಂಬ ಶಾಸಕರು ಬರ್ತಾರೆ, ಸರ್ಕಾರಗಳು ಬದಲಾಗುತ್ತೆ, ಬ್ಯಾಡಗಿಗಿರುವಂಥ ಜ್ವಲಂತ ಸಮಸ್ಯೆ ಸರ್? ಜ್ವಲಂತ ಸಮಸ್ಯೆ ಅಂದರೆ ಈಗ ಮೇನ್ ರೋಡ್ ಅಗಲೀಕರಣ ಆಗಬೇಕಾಗಿದ್ದು, ರೈತರಿಗೆ ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ ಬರಬೇಕಾಗಿದ್ದು, ಇವೆಲ್ಲ ಸಮಸ್ಯೆಗಳಿತ್ತು. ಮೊನ್ನೆ ನಮ್ಮ ಶಾಸಕರು ಕೂಡ ಅಧಿವೇಶನದಲ್ಲಿ ಇದೇ ವಿಷಯವಾಗಿ ಚರ್ಚೆ ಮಾಡಿದ್ದಾರೆ. ರಸ್ತೆ ಅಗಲೀಕರಣ ಇರ್ಬೋದು, ರಿಂಗ್ ರೋಡು ಇರ್ಬೋದು, ಕಾಲೇಜು ವ್ಯವಸ್ಥೆ ಇರ್ಬೋದು, ಆಮೇಲೆ ಉದ್ಯೋಗ ಸೃಷ್ಟಿಸೋಕ್ಕೆ ಕೈಗಾರಿಕೆಗಳ ಅವಶ್ಯಕತೆ ಇರೋದನ್ನು ಶಾಸಕರು ಮೊನ್ನೆ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರಿಂದ ಅದನ್ನು ನಾವು ಬ್ಯಾಡಗಿಯ ಎಲ್ಲ ಜನರು ತುಂಬ ಹೃದಯದಿಂದ ಅದನ್ನು ನಾವು ಸ್ವಾಗತಿಸ್ತೀವಿ ಸರ್. ಅದು ತುಂಬ ಖುಷಿಯಾದಂಥ ವಿಚಾರ. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಈ ಹಿಂದೆ ಇಲ್ಲಿ BJP ಸರ್ಕಾರ ಇತ್ತು, BJP ಶಾಸಕರು ಇದ್ದರು, BJPಯವರು ಗೆದ್ದಿದ್ದಾರೆ. ಅವಾಗ ಆಗದಿಲ್ಲದಂಥ ಅಭಿವೃದ್ಧಿ ಈಗ ಏನಾಗಿದೆ ಸರ್? ಈಗ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದರಿಂದ ಸ್ವಲ್ಪ ಅಭಿವೃದ್ಧಿ ಸ್ವಲ್ಪ ನಿಧಾನಗತಿಯಿಂದ ಹೋಗ್ತಿರ್ಬೋದು. 2013ರಿಂದ 2018ರವರೆಗೂ ಇದೇ ನಮ್ಮ ಬಸವರಾಜ ಶಿವಣ್ಣವರೇ ಶಾಸಕರಿದ್ದರು. 600 ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದಂಥ ಕೀರ್ತಿ ಯಾರಿಗಾದರೂ ಶಾಸಕರಿಗಿದ್ದೆ ಅಂದರೆ ಅದು ಬಸವರಾಜ ಶಿವಣ್ಣವ್ರಿಗೆ. ಹೀಗಾಗಿ ಅಭಿವೃದ್ಧಿ ಮಾಡ್ತಾರೆ, ತುಂಬ ಅಭಿವೃದ್ಧಿ ಮಾಡ್ತಾರೆ. ಜನಸಾಮಾನ್ಯರಿಗೆ ಸಿಗ್ತಾರೆ? ಖಂಡಿತವಾಗ್ಲೂ ಸಿಗ್ತಾರೆ ಸರ್. ಆ ವಿಷಯದಲ್ಲಿ ಜನಸಾಮಾನ್ಯರಿಗೆ ಸಿಗುವಂಥ ವಿಚಾರದಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಯಾವುದೇ ಒಬ್ಬ ಕಾರ್ಯಕರ್ತ ಆಗಲಿ ಅಥವಾ ಸಾರ್ವಜನಿಕ ವ್ಯಕ್ತಿನೇ ಆಗಲಿ ಫೋನ್ ಮಾಡಿದಾಗ ಸಿಗ್ತಾರೆ. ಇಲ್ಲಿ ಒಂದು ನಮ್ಮದು ಅಂಗರಗಟ್ಟಿ ಡ್ಯಾಮ್ ಅಂತ ಇದೆ, 500ಕ್ಕಿಂತ ಹೆಚ್ಚು ಎಕರೆಯನ್ನು 560 ಎಕರೆ ಭೂಮಿಯನ್ನು ಹೊಂದಿದ್ದು ಈಗ ನೀರು ತುಂಬಿದೆ, ಕೆರೆ ಬಿರುಕು ಅಂದಾಗ ಅದನ್ನು ಬೆಂಗಳೂರಲ್ಲಿ ಇದ್ದಾಗಲೂ ಕೂಡ ಫೋನ್ ರಿಸೀವ್ ಮಾಡಿ ಸ್ಪಂದಿಸಿ ನಾನು ನಾಳೆ ಬರ್ತಾಯಿದ್ದೀನಿ, ಅಲ್ಲಿ ಬರ್ತೀನಿ ಅಂತ ಹೇಳಿ ಬಂದು ಕೆರೆ ಬಿರುಕು ಬಿಟ್ಟಿರೋದನ್ನು ನೋಡಿ ಆ ವಿಷಯವಾಗಿ ಸ್ಪಂದಿಸಿ ಅಧಿಕಾರಿಗಳನ್ನು ಕರೆಸಿ ಆಗಿಂದಾಗಲೇ ಸ್ಪಾಟ್ ಅದಕ್ಕೆ ಏನೇನು ಕ್ರಮ ಕೈಗೊಳ್ಬೇಕಲ್ಲ ಆ ಎಲ್ಲ ಕ್ರಮಗಳನ್ನು ಕೈಗೊಂಡು ಅದನ್ನು ತುರ್ತು ಪರಿಸ್ಥಿತಿಗೆ ತುರ್ತು ನಿರ್ವಹಣೆ ಮಾಡಿದಂಥ ವ್ಯವಸ್ಥೆಯನ್ನು ಮಾಡಿದರು. ಆ ರೀತಿಯಾದಂತಹ ಸ್ಪಂದನೆಯನ್ನು ಮಾನ್ಯ ಶಾಸಕರು ಮಾಡ್ತಾರೆ. ಅವ್ರು ಸಚಿವರಾಗಬೇಕು ಅನ್ನೋಕೆ ಹೋಗಿದೆಯಾ ನಿಮ್ಮದು? ಖಂಡಿತವಾಗಲಿದೆ. ಅವ್ರು ಸಚಿವರಾದ ಇದಕ್ಕಿಂತಲೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಆಗುತ್ತೆ. ಆಮೇಲೆ ಜನರಿಗೆ ಸಿಗ್ತಾರೆ, ಸ್ಪಂದಿಸ್ತಾರೆ. ನೇರ ನಾವು ಎಷ್ಟೊತ್ತಲ್ಲೇ ಫೋನ್ ಮಾಡಲಿ ನಮಗೆ ಸಿಗುವಂತಹ ವ್ಯವಸ್ಥೆ ನಮ್ಮ ಶಾಸಕರದು. ಈಗ ಈ ಒಂದು ಶಾಸಕರ ಯಾರಿಗಾದರೂ ಸಿಗಲ್ಲ ಅನ್ನೋದು ಇಲ್ಲಿವರೆಗೂ ಯಾರೂ ಕೇಳ್ಪಟ್ಟಿಲ್ಲ. ಯಾರೇ ಇರಲಿ ಸ್ಪಂದಿಸ್ತಾರೆ. ಏನು ಸಮಸ್ಯೆ ಇದೆ ಸರ್ ಬ್ಯಾಡಗಿಲಿ? ಸರ್ ಮೇನು ಮುಖ್ಯವಾಗಿ ಬ್ಯಾಡಗಿ ಸಮಸ್ಯೆ ಅಂದರೆ ರೋಗಗಳ ಅಗಲೀಕರಣ. ಅದನ್ನು ಕೂಡ ನಿನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆ ಬಗ್ಗೆನೂ ಅವರು ಅದ್ರ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಇದು ಮೇನು ಆಗಬೇಕಾಗಿದ್ದು ಸರ್. ಕುಡಿಯೋ ನೀರಿಗೆಲ್ಲ ಏನು ತೊಂದರೆ ಇಲ್ಲ? ಇಲ್ಲ ಸರ್, ಕುಡಿಯೋ ನೀರಿಗೆಲ್ಲ ಏನು ತೊಂದರೆ ಇಲ್ಲ. ಆಮೇಲೆ ಅಧಿಕಾರಿಗಳನ್ನು ಇವರು MLA ಹಿಂಗೆ ಇರೋದ್ರಿಂದ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನು ಮಾಡ್ತಾರೆ. ಆ ಒಂದು ಹಿಡಿತ ಮತ್ತು ಆ ಒಂದು
ಅಂದರೆ ಅನುಭವ ಅವ್ರಿಗಿದೆ. ಎಲ್ಲೂ ಕರಪ್ಷನ್ ಇಲ್ಲ. ಇಲ್ಲ ಸರ್, ಕರಪ್ಷನ್ ಇಲ್ಲ. ಯಾಕಂದರೆ ಕೇಳೋದೇನೂ ಇಲ್ಲ. ಇಲ್ಲ ಸರ್, ಇಲ್ಲ ಆ ಥರದ್ದು ಯಾವುದೂ ಇಲ್ಲಿವರೆಗೂ ಕಂಡು ಬಂದಿಲ್ಲ, ಕಾಣೋದಿಲ್ಲ ಅಂದ್ಕೊಂಡಿದ್ವಿ. ಯಾಕಂದರೆ ಸುದೀರ್ಘವಾದಂತಹ ರಾಜಕಾರಣವನ್ನು ಮಾಡ್ಕೊತ ಬಂದಿರೋರು ಅವರು. ಈಗ ಹೆಚ್ಚು ಕಡಿಮೆ 2 ಸಾರಿ ಹಾವೇರಿ ಕ್ಷೇತ್ರದಿಂದ MLA ಆದವರು, ಸಚಿವರಾದವರು, ಇಲ್ಲಿ ನಮ್ಮಲ್ಲಿ ಈಗ 2ನೇ ಬಾರಿ ಮತ್ತೆ MLA ಆದವರು. ಹಾಗಾಗಿ ಆ ರೀತಿ ಯಾವತ್ತೂ ಎಲ್ಲಿ ಕಂಡು ಬಂದಿಲ್ಲ ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಶಂಭಯ್ಯ ಹಿರೇಮಠ. ನೀವೇನು ಮಾಡೋದು? ಈಗ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ಹೇಗಿದೆ ಸರ್ ಬ್ಯಾಡಗಿ? ಈಗ ಚೆನ್ನಾಗಿದೆ. ಈಗ ಚೆನ್ನಾಗಿದೆ ಅನ್ನೋದಕ್ಕಿಂತ ಹಿಂದಿನಿಗಿಂತ ಈಗ ಕೆಲಸಗಳು ಆಗ್ತಾ ಇದ್ದಾವೆ. ಮೇನ್ ಬ್ಯಾಡಗಿಗೆ ಮೇನ್ ಕೆಲಸ ಅಂದರೆ ರಸ್ತೆ ಅಗಲೀಕರಣ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಒಂದು. ಈ ಕೆಲಸಗಳು ಸ್ವಲ್ಪ ಆದಷ್ಟು ಬೇಗ ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈಗ ಓದಬೇಕಂದ್ರೆ ಹಾವೇರಿ ಇಲ್ಲ ರಾಣೆಬೆನ್ನೂರು. ಉದ್ಯೋಗಾವಕಾಶ ಏನಿದೆ ಸರ್? ಉದ್ಯೋಗಾವಕಾಶಕ್ಕೂ ಕೆಲಸಕ್ಕೆ ಕೊಡಬೇಕು. ಏನು ಕೊಡಬೇಕು ಅಂತೇಳಿದ್ರೆ ಈಗ ನಮಗೆ ಫ್ಯಾಕ್ಟ್ರಿಗಳು ಆಗಬೇಕು, ಕೈಗಾರಿಕೋದ್ಯಮ ಜಾಸ್ತಿ ಆಗಬೇಕು. ನಮ್ಮ ಬೇರೆ ಕಡೆ ಹೋಗೋದು, ಇಲ್ಲಿಂದ ಬೆಂಗಳೂರಿಗೆ ಹೋಗೋದನ್ನು ಯುವಕರೆಲ್ಲ ಕಡಿಮೆ ಆಗಬೇಕು. ಏನು ಸಲಹೆ ಕೊಡ್ತೀರಾ ಅಥವಾ ಏನು ಬೇಡಿಕೆ ಇಡ್ತೀರಾ ಶಾಸಕರಿಗೆ? ಅದೇ ಇವನ್ನ ಮಾಡಿರಿ ಅಂತಲೂ ಹೇಳ್ತೀವಿ, ಈ ಕೆಲಸಗಳು ಆಗಲಿ ಅಂತಲೂ ಹೇಳಿದ್ದೀವಿ. ಇಂಜಿನಿಯರಿಂಗ್ ಕಾಲೇಜ್ಗಳಾದರೆ ಬೇರೆ ಬೇರೆ ಜಿಲ್ಲೆಯವರು, ರಾಜ್ಯದವರು ಬರ್ತಾರೆ. ಇಲ್ಲಿ ಅನುಕೂಲ ಆಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇರೋದ್ರಿಂದ ಆ ಮಾರುಕಟ್ಟೆಗೆ ಒಂದು ಮೆರುಗು ಬರುತ್ತೆ. ಬ್ಯಾಡಗಿ ಮೆಣಸಿನಕಾಯಿ. ಹಾಂ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಹನುಮಂತ ಅಂತ ಹೇಳಿ, ಲಮಾಣಿ ಹನುಮಂತ. ಏನು ಮಾಡ್ತೀರಿ ನೀವು? ಸರ್ ನಾವು ಸಿವಿಲ್ ಕಾಂಟ್ರಾಕ್ಟರ್. ಓಕೆ. ಹೇಗಿದೆ ಸರ್ ನಿಮ್ಮ ಪ್ರಕಾರ ಬ್ಯಾಡಗಿ? ಸರ್ ಭಾಳ ಚೆನ್ನಾಗಿದೆ, ಡೆವಲಪ್ಮೆಂಟ್ ಆಗ್ತಾಯಿದೆ, ಇನ್ನೂ ಆಗಬೇಕು ನಮ್ಮ ಪ್ರಕಾರ. ಮುಖ್ಯವಾಗಿ ನಮ್ಮ ಬ್ಯಾಡಗಿ ಸಮಸ್ಯೆ ಅಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್, ಸಿಲ್ಲಿ ಮಾರ್ಕೆಟ್ ಇರೋದ್ರಿಂದ ವಾಹನಗಳ ಸಮಸ್ಯೆ, ರಸ್ತೆ ಸಮಸ್ಯೆ ಇದೆ. ಅದೇ ಮೇನ್ ನಮಗೆ. ರಸ್ತೆ ಒಂದು ಅಗಲೀಕರಣ ಆಗಿಬಿಟ್ರೆ ನಮ್ಮ ಬ್ಯಾಡಗಿಗೆ ಬರುವಂಥ ಮೆರುಗೆ ಬೇರೆ. ಹಾಂ ಸರ್, ಅದೊಂದು ಶೋಭೆ ತರುತ್ತೆ ಸರ್. ಶಾಸಕರಿಗೆ ಹೇಳಿದ್ದೀರಾ ಇದ್ರ ಬಗ್ಗೆ? ಸರ್ ಸಾಕಷ್ಟು ಸಲ ಹೇಳಿದ್ದೀವಿ, ಅವರು ಅದನ್ನು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ. ಅವ್ರು ಸಾಕಷ್ಟು ಅನುದಾನ ಕೊರತೆ ಇಲ್ಲ ಸರ್. ಸ್ವಲ್ಪ ಸ್ಥಳೀಕರ ಸಮಸ್ಯೆಯಿಂದ ಅದು ರಸ್ತೆ ಅಗಲೀಕರಣಕ್ಕೆ ಅಲ್ಲಿ ಮನೆಗಳಿರೋದ್ರಿಂದ ಅಲ್ಲಿ ಸ್ಥಾನಿಕರು ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ಆ ಒಂದು ದೃಷ್ಟಿಯಿಂದ ಶಾಸಕರು ಸ್ವಲ್ಪ ಅದನ್ನು ಅವರೆಲ್ಲ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಮಾಡಬೇಕಲ್ಲ. ಆ ಒಂದು ವಿಷಯದಿಂದ ತೊಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ನಮಗೂ ಗೊತ್ತಿದೆ ಅದು ಸಾಕಷ್ಟು ದಿನದಿಂದ ಅದಕ್ಕಾಗಿಯೇ ಡಿಲೇ ಆಗ್ತಾಯಿದೆ. ಅದು ರಸ್ತೆ ಅಗಲೀಕರಣ ಬಿಟ್ಟು ಬೇರೆ ಏನಿದೆ ಸರ್? ಅದೇ ಈಗ ಎಲ್ಲ ಸಮರ್ಥವಾಗಿದೆ ಸರ್. ಬಟ್ ನಮಗೆ ವೈದ್ಯಕೀಯ ಹೈಟೆಕ್ ಹಾಸ್ಪಿಟ್ಲ್ ಒಂದು ಬೇಕು. ನಮ್ಮ ಜಿಲ್ಲೆಗೆ ಒಂದು ಹೈಟೆಕ್ ಹಾಸ್ಪಿಟ್ಲ್ ಬೇಕೇ ಬೇಕು ಸರ್. ಯಾಕಂದರೆ ಇಲ್ಲಿ ಜನ ಆಲ್ಮೋಸ್ಟ್ ಆಲು ಮಣಿಪಾಲ್ ಹಿಂಗೆಲ್ಲ ಹೋಗ್ತಾರೆ. ಮಣಿಪಾಲು, ಆಮೇಲೆ ಧಾರವಾಡ, ಹುಬ್ಬಳ್ಳಿ ಧಾರವಾಡ, ಹಿಂಗೆ ದಾವಣಗೆರೆ ಹಿಂಗೆಲ್ಲ ಹೋಗ್ತಾರೆ. ಸುಮಾರು ಈಗ ದಾವಣಗೆರೆ ಹೋಗ್ಬೇಕಂದ್ರೆ ನಾವು 40-45 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಹುಬ್ಬಳ್ಳಿ ಹೋಗ್ಬೇಕಂದ್ರೆ 100 ಕಿಲೋಮೀಟ್ರ್ ಹೋಗ್ಬೇಕು. ಮಣಿಪಾಲ್ 300-400 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಹೈಟೆಕ್ ಹಾಸ್ಪಿಟ್ಲ್ ಆಗಿಬಿಟ್ರೆ ನಮಗೆ ಭಾಳ ಎಲ್ಲ ಸಾರ್ವಜನಿಕ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡು ಶಾಸಕರ ಗಮನ ಸೆಳೆದಿದ್ದಾರೆ. ಶಾಸಕರು ಇಂಟ್ರೆಸ್ಟ್ ಹೇಳಿದ್ದಾರೆ ಭಾಳ ಮಂದಿನ, ಭಾಳ ಸಮಾವೇಶದಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಅವರು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ. ನೋಡ್ಬೇಕು ಸರ್, ಇರೋರಿಗೆ ಏನು ಮಾಡ್ತಾರಂತ ಮಾಡ್ತಾರೆ ಅನ್ನೋದು ನಂಬಿಕೆ ನಮಗಿದೆ. ಅವ್ರು ಮಾಡ್ತಾರೆ ಸರ್, ಕೆಲಸಗಾರರು ಮಾಡ್ತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.